ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕ್ರಿಕೆಟ್ ಬ್ಯಾಟ್ ಯಾವ ಥರ ಹಿಡ್ಕೋಬಾರ್ದು ಮತ್ತು ಹೆಂಗೆ ಹೊಡಿಬಾರ್ದು ಅಂತ ಈಗ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಈ ಹೊಸ ಟೀಮ್ಸ್ಗಳೇನಿದಾರಲ್ಲ, ಅಸೋಸಿಯೇಟ್ ಟೀಮ್ಸು ಅಥವಾ ಟೆಸ್ಟ್ ಆಡದೇ ಇರೋ ಟೀಮ್ಸು, ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ಗೆ ಹಿಂಗೆ ಅನ್ನಿಸ್ತಾ ಇದೆ. ಏನು ಮ್ಯಾಮ್? ಹೌದು, ಕರೆಕ್ಟ್ ಕರೆಕ್ಟ್. ನೋಡೋದ ಮ್ಯಾಚ್ಗಳು ನೇಪಾಳು ಬಂದ್ಬಿಟ್ಟು 1 ರನ್ನಿಂದ ಚೋಟ್ ಆಗ್ತಾರೆ. ಅದು ಹಿಂಗೆ ಇಷ್ಟರಲ್ಲಿ ರನ್ ಔಟ್ ನೋಡಿ, ಇದು ಕ್ರೀಸ್ ಅಂದ್ರೆ ಇಷ್ಟರಲ್ಲಿ ರನ್ ಔಟ್ ಆಗ್ತಾರೆ. ಇದೇ ಅಸೋಸಿಯೇಟ್ ಟೀಮ್ ಬಿಟ್ಟು ಬೇರೆ ಟೀಮ್ ಆಗಿದ್ರೆ ಹುಷಾರಾಗಿರೋರು, ಈಸಿಯಾಗಿ ನಮ್ಮ ಪ್ರಕಾರ ಟೈ ಆಗೋಗಿರೋದು ಮ್ಯಾಚ್, ಏನ್ ಬೇಕಾದ್ರೆ ಆಗ್ಬೋದು. ಅವ್ರಿಗೆ ಅದೊಂಥರ ಇನ್ಎಕ್ಸ್ಪೀರಿಯನ್ಸ್ ಮೂಡು ಆಯ್ತು ಅವ್ರಿಗೆ. ಸೊ ಆಸ್ಟ್ರೇಲಿಯಾ ಸ್ಕಾಟ್ಲೆಂಡ್ ಮ್ಯಾಚ್ ಹೈ ಸ್ಕೋರಿಂಗ್ ಇತ್ತು, ಹೈ ಸ್ಕೋರಿಂಗ್ ಥ್ರಿಲ್ಲರ್ ಅದು. ಸೊ ಈ ಸತಿ T20 ವರ್ಲ್ಡ್ ಕಪ್ ಅಲ್ಲಿ ನೀನು ನ್ಯೂಯಾರ್ಕ್ ಅಲ್ಲಾದ್ರೆ ಹೈ ಸ್ಕೋರಿಂಗ್ ಬರ್ತಾನೆ ಇಲ್ಲ ಕಣ. ಪಿಚ್ಚರ್ ಬೌಲರ್ಸ್ ಅಂತಾನೆ ಸೂಟ್ ಆಗಿದೆ. 115, 120 ಹೊಡೆದ್ರೆ ನೀನು ಗೆದ್ದಂಗೆ ನಿನ್ಗೆ ಮ್ಯಾಚ್ ವಿನ್ನಿಂಗ್ ಸ್ಕೋರ್ ಅದು. ಅದೇ ವೆಸ್ಟ್ ಇಂಡೀಸ್ ಅಲ್ಲಿ ಹಂಗಿಲ್ಲ. ಆಸ್ಟ್ರೇಲಿಯಾ ಓಪನರ್ಸ್ ನೋಡೋದು, ಟ್ರಾವಿಸ್ ಹೆಡ್ ಆಗಿರ್ಬೋದು, ವಾರ್ನರ್ ಆಗಿರ್ಬೋದು, ಆ ಮ್ಯಾಚ್ ಈ ಮ್ಯಾಚ್ ಅಲ್ಲಿ ಒಂದೊಂದ್ಸತಿ ಚೆನ್ನಾಗಿ ಆಡ್ತಾರೆ. ಅಂದ್ರೆ ಲೈಕ್ 50-60 ಎಲ್ಲ ಹೊಡಿತಾ ಇದಾರೆ ಅವರು. ಸೊ ಅವ್ರಿಗೆ ವೆಸ್ಟ್ ಇಂಡೀಸ್ ಅಲ್ಲಿ ಪಿಚ್ ಇದೆ ಅನ್ಸುತ್ತೆ, ಡಿಫ್ರೆಂಟ್ ಆಗಿದೆ. ಇಟ್ಸ್ ಬೆಟರ್ ದನ್ ವಾಟ್ ಇಸ್ USA. ಸ್ಕಾಟ್ಲೆಂಡ್ ಅವ್ರು ಎಷ್ಟು ಚೆನ್ನಾಗಿ ಆಡ್ತಾರೆ. ಹೌದು, ಸ್ಕಾಟ್ಲೆಂಡ್ ಅಲ್ಲಿ ಕ್ವಾಲಿಫೈ ಆಗೋ ಚಾನ್ಸ್ ಇತ್ತು ಗುರು. ಇಂಗ್ಲೆಂಡ್ ಅವ್ರು ಆಚೆ ದಬ್ಬಿಡ್ಬೋದಾಗಿತ್ತು. ಇಂಗ್ಲೆಂಡ್ ಆಚೆನೆ ತಳ್ಬಿಡ್ಬೋದಿತ್ತು. ನಿಂಗೆ ಅಸೋಸಿಯೇಟ್ ನೇಷನ್ ಎರಡೇ ಹೋಗಿರೋದಾಗ USA ಜೊತೆ ನಮ್ಮ ನಂದಿನಿ ಬ್ರ್ಯಾಂಡ್ ಇರೋದು. ನಂದಿನಿ ಬ್ರ್ಯಾಂಡ್ ಇರೋದ್ರಿಂದ ನೀವು ಸೂಪರ್ ಏಟ್ಸ್ ಹೆಂಗ್ ವರ್ಕ್ ಆಗುತ್ತೆ? ನನಗೂ ಕೇಳ್ತಾ ಇದ್ರಿ ಇವತ್ತು ಅಪ್ಪ, ಈಗ ಸೂಪರ್ 8 ಅಲ್ಲಿ ನಿಮ್ಗೆ ನಾಕ್ಔಟ್ ಕಾನ್ಸೆಪ್ಟ್ ಇಲ್ಲ ಇಲ್ಲಿ. ಸೊ ಎಲ್ಲಾ ಟೀಮು 3 ಮ್ಯಾಚ್ ಆಡ್ತಾರೆ. ಸೊ 3 ಮ್ಯಾಚ್ ಅಲ್ಲಿ ಅದರಲ್ಲೂ ಹಂಗೇನೆ 4 ಜನ ಇರ್ತಾರೆ ಒಂದು ಗ್ರೂಪ್ ಅಲ್ಲಿ. ಸೊ ಟಾಪ್ ಟು ಸೆಮಿಫೈನಲ್ ಹೋಗ್ತಾರೆ, ಅಲ್ಲಿಂದ ನಾಕ್ಔಟೇ. ಸೊ ಇದರಲ್ಲಿ ನಿಮ್ಗೆ ನಾಕ್ಔಟ್ ತರ ಇಲ್ಲ. ಈಗ ನಾನು ಇವ್ರ ಮೇಲೆ ಆಡ್ತೀನಿ, ಗೆದ್ದವ್ರು ಸೆಮಿಫೈನಲ್, ಹಂಗಿಲ್ಲ. ಸೊ 3 ಮ್ಯಾಚ್ ಆಡ್ತಾರೆ. ಸೊ ಆಸ್ಟ್ರೇಲಿಯಾ ಸ್ಕಾಟ್ಲೆಂಡ್ ಮ್ಯಾಚ್ ಅಷ್ಟೇ ಅಲ್ಲ, ಲೈಕ್ ಹೈ ಸ್ಕೋರಿಂಗ್ ಥ್ರಿಲ್ಲರು ಈ ಸೀಸನ್ ಅಲ್ಲಿ ಬಂದೇ ಇರಲಿಲ್ಲ ನನಗೆ. ಈ T20 ಮ್ಯಾಚ್ ಅಲ್ಲಿ ಹಾಕೋಣ ಇದನ್ನ ಪಾವ್ಯ ಅವ್ರ ತಮ್ಮ